ನಮ್ಮ ಕನ್ನಡದಲ್ಲಿ ತಪಸಿ ಮರ, ತಬ್ಸಿ ಮರ, ರಾಹು ಬೀಜ, ನೌಲೆ, ನೀಲುವಹಿ ಮತ್ತು ಕಳಾದ್ರಿ ಮರ ಅಂತ ಕರೆಯುವ ಇದನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಎಲಮ್ ಟ್ರೀ ಅಂತೇಳಿ ಕರೀತಾರೆ. ವೈಜ್ಞಾನಿಕವಾಗಿ ಸಸ್ಯಶಾಸ್ತ್ರದ ಪ್ರಕಾರ ಇದರ ಬಟಾನಿಕಲ್ ನೇಮು ಒಲ್ಪೇಟೆಲಿಯ ಇಂಟಿಗ್ರೋಫೋಲಿಯಾ ಅಂತೇಳಿ. ಇದರ ಸಸ್ಯಶಾಸ್ತ್ರದ ಕುಟುಂಬ ಉಲ್ಮೇಸಿ. ನಮ್ಮ ಭಾರತದ ಪ್ರಾಚೀನ ಸಂಸ್ಕೃತದಲ್ಲಿ ಇದನ್ನು ಚಿರಬಿಲ್ವ ಅಥವಾ ಪೂತಿಕಾರಂಜ ಎನ್ನುವ ಹೆಸರಿನಿಂದ ಕರೆದಿದ್ದಾರೆ. ನಮ್ಮ ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಚಿರಬಿಲ್ವದ ಮರದ ಬಗ್ಗೆ ಸ್ಪಷ್ಟವಾದ ಉಲ್ಲೇಖಗಳಿದ್ದಾವೆ. ಅಂದರೆ ಇದೊಂದು ಆಯುರ್ವೇದ ಔಷಧೀಯ ಮರ ಎಂಬುದನ್ನು ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಆಚಾರ್ಯ ಚರಕರು ತಮ್ಮ ಚರಕ ಸಂಹಿತೆ ಗ್ರಂಥದಲ್ಲಿ ಈ ಮರವನ್ನು ಆಯುರ್ವೇದ ಪರಿಭಾಷೆಯ ಲೇಖನೀಯ ಹಾಗೂ ಭೇದನೀಯ ಎಂಬ ಮಹಾ ಕಷಾಯ ವರ್ಗಗಳಲ್ಲಿ ಇದನ್ನು ಸೇರಿಸಿದ್ದಾರೆ. ಇದೇ ಚರಕ ಸಂಹಿತೆ ಗ್ರಂಥದಲ್ಲಿ ಇದನ್ನು ಮಲಬದ್ಧತೆ ನಿವಾರಕ ಹಾಗೂ ದೇಹದ ಕೊಬ್ಬನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ ಎಂದು ತಿಳಿಸಲಾಗಿದೆ. ಸುಶ್ರುತ ಸಂಹಿತೆಯಲ್ಲಿ ಆಚಾರ್ಯ ಸುಶ್ರುತರು ಗಾಯಗಳನ್ನು ಶುದ್ಧಗೊಳಿಸಲು ಮತ್ತು ನೋವು ಕಡಿಮೆ ಮಾಡಲು ಇದರ ಬಳಕೆಯನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮತ್ತೊಂದು ಪ್ರಾಚೀನ ಆಯುರ್ವೇದ ಗ್ರಂಥವಾಗಿರುವಂತಹ ಭಾವಪ್ರಕಾಶ ನಿಘಂಟಿನಲ್ಲಿ ಕೂಡ ಈ ಚಿರಬಿಲ್ವದ ಮರದ ಉಲ್ಲೇಖಗಳು ಇವೆ. ಈ ಚಿರಬಿಲ್ವ ಮರ ಚರ್ಮ ರೋಗಗಳಿಗೆ ಒಂದು ರಾಮಬಾಣವಾಗಿದೆ. ಅಂದರೆ ಈ ಚರ್ಮ ರೋಗಗಳಾದಂಥ ಉಳುಕಡ್ಡಿ, ತುರಿಕೆ ನಿವಾರಣೆಗೆ ಇದರ ತೊಗಟೆ ಮತ್ತು ಬೀಜದ ಪೇಸ್ಟನ್ನು ಬಳಸಲಾಗುತ್ತದೆ. ಈ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳು ಉಲ್ಲೇಖಿಸಿರುವ ಪ್ರಕಾರ ಇದರ ಬಗ್ಗೆ ಹೇಳೋದಾದರೆ, ಈ ಮರದ ತೊಗಟೆಯ ಕಷಾಯ ಅಥವಾ ತೊಗಟೆಯ ಪೇಸ್ಟನ್ನು ಲೇಪನ ಮಾಡುವುದರಿಂದ ಗಾಯಗಳು ಬೇಗನೆ ಒಣಗಲು ಸಹಕಾರಿಯಾಗ್ತದೆ. ಮತ್ತು ಹೊಟ್ಟೆಯುಬ್ಬರ, ಅಜೀರ್ಣ ಹಾಗೂ ಮೂಲವ್ಯಾಧಿಗೆ ಇದು ರಾಮಬಾಣವಾಗಿದೆ. ಇದನ್ನು ಆಯುರ್ವೇದ, ಸಿದ್ಧ ಹಾಗೂ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಒಂದು ಪ್ರಮುಖ ಔಷಧೀಯ ಮರವಾಗಿ ಪರಿಗಣಿಸಲಾಗಿದೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಏನು ನಾಟಿ ವೈದ್ಯರು ಅಥವಾ ಪಾರಂಪರಿಕ ವೈದ್ಯರು ಮತ್ತು ಜನಪದ ವೈದ್ಯರು ಅಂತ ಹೇಳ್ತೀವಲ್ಲ, ಅವರು ಕೂಡ ಈ ಚಿರಬಿಲ್ವ ಮರದವನ್ನು ಔಷಧಿಯಾಗಿ ಬಳಸ್ತಾರೆ. ಈ ಮಾನವ ಅಥವಾ ಪ್ರಾಣಿಗಳ ನರಗಳ ನಿತ್ರಾಣಕ್ಕೆ ಔಷಧಿಯಾಗಿ ಈ ಮರವನ್ನು ನಮ್ಮ ಪಾರಂಪರಿಕ ವೈದ್ಯರು ಬಳಸೋದನ್ನು ನೋಡ್ಬೋದಾಗಿದೆ. ದೊಡ್ಡ ಗಾತ್ರದ ಮರವಾಗಿರುವ ಇದು ಸುಮಾರು 18 ಮೀಟರ್ ಎತ್ತರಕ್ಕೆ ಬೆಳೀತದೆ. ಇದರ ಎಲೆಗಳು ಹಸಿರಾಗಿ ಅಂಡಾಕಾರದಲ್ಲಿ ಇರ್ತವೆ. ಭಾಳ ಮುಖ್ಯವಾಗಿ ಈ ಮರದ ತೊಗಟೆ, ಎಲೆ ಹಾಗೂ ಇದರ ಬೀಜ ಅಥವಾ ಇದರ ಹಣ್ಣುಗಳನ್ನು ಔಷಧಿಯಾಗಿ ಬಳಸಲಾಗ್ತದೆ. ಸಾಮಾನ್ಯವಾಗಿ ಬಹುತೇಕ ಮರಗಳು ಹೂವುಗಳಿಂದ, ಚಿಗುರುಗಳಿಂದ ಕಂಗೊಳಿಸ್ತಾ ಇರ್ತವೆ. ಆದರೆ ಈ ಮರವೇ ವಿಶಿಷ್ಟ. ಈ ಮರದ ಕಾಯಿ ಅನ್ನಿ, ಬೀಜ ಅನ್ನಿ ಅಥವಾ ಹಣ್ಣುಗಳನ್ನಿ ಅವು ಹಸಿರು ಬಣ್ಣದಲ್ಲಿದ್ದು ಆ ಹಸಿರು ಬಣ್ಣದ ಆ ಗೊಂಚಲಾದಂತಹ ಆ ಹಣ್ಣುಗಳು ಬಿಟ್ಟಾಗ ಇಡೀ ಮರ ಎಲೆಗಳಿಲ್ಲದೆ ಆ ಹಣ್ಣುಗಳಿಂದಲೇ ಕಂಗೊಳಿಸ್ತಾ ಇರ್ತದೆ. ಈ ತಪ್ಸಿ ಮರದಲ್ಲಿ ಅಂತಹ ಹಸಿರು ಬಣ್ಣದ ಕಾಯಿಗಳು ಒಂದೆರಡಲ್ಲ, ಲಕ್ಷಾಂತರ ಒಂದೇ ರೀತಿಯಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ಇಡೀ ಮರ ಒಂದು ರೀತಿ ಆ ಕಾಯಿಗಳಿಂದ ತುಂಬಿ ತೂಗ್ತಾ ಇರ್ತದೆ. ತಿಳಿ ಹಸಿರಿನ ಚಿಕ್ಕ ಬೀಜದಿಂದ ತುಂಬಿದ ಇದರ ಕಾಯಿಗಳನ್ನು ಮಕ್ಕಳು ಗುಬ್ಬಿ ರೊಟ್ಟಿ ಅಂತೇಳಿ ಕರೀತಾರೆ. ಇದರ ಕಾಯಿಯನ್ನು ಬಿಡಿಸಿ ಚಿಕ್ಕ ಬೀಜದ ಆ ತಿರುಳನ್ನು ಮಕ್ಕಳು ತಿಂತಾರೆ. ಬಾದಾಮಿಯಷ್ಟೇ ರುಚಿಯಾಗಿರ್ತದೆ. ಇದರ ಬೀಜಗಳು ಅಳಿಲು, ಮಂಗಗಳು ಮತ್ತು ಹಕ್ಕಿಗಳಿಗೆ ತುಂಬ ಪ್ರಿಯವಾಗಿರ್ತದೆ. ಅವುಗಳಿಗೆ ಒಳ್ಳೆಯ ಆಹಾರ ಕೂಡ ಇದಾಗಿದೆ. ಮಕ್ಕಳು ಹೆಚ್ಚು ಇದನ್ನು ತಿಂದರೆ ಪಿತ್ತ ಆಗ್ತದೆ ಅಂತೇಳಿ ಹೇಳ್ತಾರೆ. ತುಸು ಒಗರಾಗಿರುವ ಇದರ ಎಲೆಗಳನ್ನು ಮಲೆನಾಡಿನ ಜನರು ಹಲ್ಲು ನೋವಿಗೆ ಅಗಿದು ಅದರ ರಸವನ್ನು ಉಗಿತಾರೆ. ಹಕ್ಕಿ ಪಕ್ಷಿಗಳಲ್ಲದೆ ಮಂಗಗಳು ಹೆಚ್ಚು ಇಷ್ಟಪಟ್ಟು ಇದರ ಕಾಯಿಯನ್ನು ತಿನ್ನೋದ್ರಿಂದ ಇದನ್ನು ಮಂಕಿ ಬಿಸ್ಕೆಟ್ ಮರ ಅಂತಲೂ ಕೂಡ ಕರೀತಾರೆ. ಮಂಕಿ ಕಡಲೆಕಾಯಿ ಮರ ಅಂತಲೂ ಕೂಡ ಕರೀತಾರೆ. ಇದರ ಕಾಯಿಗಳು ಒಣಗಿದಾಗ ಈ ಮಾಸಲು ಬಿಳಿ ಬಣ್ಣಕ್ಕೆ ತಿರುಗುತ್ತವೆ. ಇವು ಗಾಳಿಯಲ್ಲಿ ಆರಿ ಹೋಗಿ ಬೀಜ ಪ್ರಸರಣ ಆಗ್ತವೆ. ಇದರ ಒಣಗಿದ ಕಾಯಿ ಅಥವಾ ಬೀಜಗಳನ್ನು ರವಿ ಬೀಜ, ರಾಹು ಬೀಜ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಈ ತಪ್ಸಿ ಮರಗಳು ಹಿಂದೆ ಈ ದೇವಸ್ಥಾನಗಳ ಮುಂದೆ, ಹೊಲಗಳ ಬದುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದ್ವು. ಇತ್ತೀಚೆಗೆ ಕಡಿಮೆ ಆಗಿದ್ದಾವೆ. ಆದರೂ ಕೂಡ ಅರಣ್ಯ ಇಲಾಖೆಯವರು ಇದನ್ನು ರಸ್ತೆ ಬದಿಗಳಲ್ಲಿ ನೆಟ್ಟು ಬೆಳೆಸೋದನ್ನು ನಾವು ನೋಡ್ಬೋದಾಗಿದೆ. ರಸ್ತೆ ಬದಿಗಳಲ್ಲಿ ಸಾಕಷ್ಟು ಮರಗಳು, ಈ ತಪ್ಸಿ ಮರಗಳು ಕಂಡು ಬರ್ತವೆ. ಈ ತಪ್ಸಿ ಮರದ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಭಾಳಷ್ಟು ದಿವಸದಿಂದ ಅಂದ್ಕೊಂಡಿದ್ದೆ, ಆದರೆ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೆ ಮೊನ್ನೆ ನಮ್ಮ ಚಂದಾದವರೊಬ್ಬರು ಈ ತಪ್ಸಿ ಮರದ ಬಗ್ಗೆ ವಿಡಿಯೋ ಮಾಡಿ ಅಂತ ಕಾಮೆಂಟ್ ಹಾಕಿದ್ರಿಂದ ಭಾಳ ಶೀಘ್ರವಾಗಿಯೇ ಈ ವಿಡಿಯೋ ಮಾಡ್ತಿದ್ದೀನಿ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.